ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರ ಯೋಚನೆಗಳು ನ್ಯಾರೋ ಮೈಂಡೆಡ್ ಅನ್ನೋದು. ಮೌಲಾನಾ ಸಾಹೇಬ್ರೆ, ಇದು ನಿಜನಾ? ಜಮಿಯತೆ ಉಲೇಮಾ ಎ ಹಿಂದ್ 150 ವರ್ಷಗಳಷ್ಟು ಹಳೆ ಆರ್ಗನೈಸೇಷನ್ ಅನ್ನೋದು. ಹಾಗಂತ ಯೋಚನೆಗಳು 100 ವರ್ಷ ಹಳೆದಾಗಿರ್ಬೇಕು ಅಂತಿಲ್ವಲ್ಲ. ಮತ್ತೆ ಇವತ್ತಿನ ಯುವಕರೇನಿದ್ದಾರೆ ಅವರದ್ದೊಂದು ದೂರಿದೆ. ಅವ್ರು ಹೇಳ್ತಾರೆ, ನಾವುಗಳು ದೇವ್ ಬಂದ್ಗೆ ಹೋದಾಗ ನಮ್ಮನ್ನ ಹೊಸ ಪ್ರಪಂಚದಿಂದ ದೂರ ಇಡ್ತಾ ಇದ್ದಾರೆ. ಅಂದ್ರೆ ಹುಡುಗಿರ್ಗೆ ರೀಲ್ಸ್ ಮಾಡೋದಕ್ಕೆ ಬಿಡಲ್ವಂತೆ. ಅಂದ್ರೆ ನೀವು ಹುಡುಗಿರು ರೀಲ್ಸ್ ಮಾಡ್ಲಿ ಅಂತ ಹೇಳಕ್ ಬರ್ತಿದ್ದೀರಾ? ಹಾ, ನಾನು ಹೇಳ್ತೀನಿ ಅವರು ರೀಲ್ಸ್ ಮಾಡ್ಲಿ ಅಂತ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಲಿ ಅಂತ. ಅದೇನಂದ್ರೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರ್ಲಿ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಇದ್ರ ಉದಾಹರಣೆಗಳು ಸಾಕಷ್ಟು ಮೇನ್ ಸ್ಟ್ರೀಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಮೊಬೈಲ್ ಇಟ್ಕೊಳ್ಳೋದಕ್ಕೆ, ಮತ್ತೆ ಯೂನಿಫಾರ್ಮ್ ಮೇಲೆ, ಮತ್ತೆ ಈ ಥರದ ತುಂಬ ವಿಷಯಗಳ ಮೇಲೆ ನಿಷೇಧ ಹೇರಲಾಗಿರುತ್ತೆ. ಇದು ಕೇವಲ ದಾರುಲ್ ಉಲೂಮ್ ದೇವ್ಬಂದ್ ಏನಲ್ಲ. ಅಂದ್ರೆ ನೀವು ಒಂದು ಖಾಸ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಲ್ಲಿ ಓದೋದನ್ನ ಹೇಳ್ಕೊಡೋದು ಹೊರತಾಗಿ ಡಿಸ್ಟ್ರಕ್ಷನ್ ಮಾಡೋ ವಸ್ತುಗಳಿಂದ ದೂರ ಇಡಬೇಕು. ಇದನ್ನ ನೀವು ಒಪ್ಕೊಳ್ಳೇಬೇಕು. ಈ ಮಾಡರ್ನ್ ಜಮಾನದ ಚಾಲೆಂಜಿಂಗ್ ವಿಷಯಗಳಲ್ಲಿ ಮೊಬೈಲ್ ವಿಷಯನೂ ಕೂಡ ಮಿಸ್ಯೂಸ್ ಆಗ್ತಾ ಇದೆ. ಅಥವಾ ಅವಶ್ಯಕತೆಗಿಂತ ಜಾಸ್ತಿ ಯೂಸ್ ಮಾಡೋದು, ಉಪಯೋಗಿಸೋದು. ಈ ಪ್ರಾಬ್ಲಮ್ ಬರೀ ಇಂಡಿಯಾದ ಮಾತ್ರ ಅಲ್ಲ, ಇದು ಗ್ಲೋಬಲ್ ಫಿನಾಮಿನಾ ಆಗ್ಬಿಟ್ಟಿದೆ ಈಗ. ಇದರಿಂದ ಹೊಸ ಹೊಸ ರೋಗಗಳು ಹುಟ್ಕೊಂಡಿದ್ದಾವೆ ಮತ್ತು ಅವಕ್ಕೆ ಹೊಸ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆದ್ರಿಂದ ಓದೋ ಮಕ್ಕಳನ್ನ, ಅಂದ್ರೆ ಗ್ರಾಜ್ಯುಯೇಷನ್ ಮಾಡ್ತಿರೋರು ಇಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರೋರು, ಅವರನ್ನ ಈ ಡಿಸ್ಟ್ರಾಕ್ಷನ್ ಮಾಡೋ ವಿಷಯಗಳಿಂದ ದೂರ ಇಡಲಾಗ್ತಿದೆ. ನಾನು ನಿಮಗೆ ಒಂದು ಪೂರ್ತಿ ಲಿಸ್ಟ್ ಕೊಡ್ಬಲ್ಲೆ ಅದರದು. ಸರಿ, ನಾನು ಕೂಡ ನಿಮ್ಮ ಮಾತನ್ನ ಒಪ್ತೀನಿ. ಮೊಬೈಲ್ ಬಳಕೆ ಮಾಡೋದ್ರಿಂದ ಈ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ತೊಂದರೆ ಆಗತ್ತೆ. ಆದ್ರೆ ಹುಡುಗಿರು ಕಾರ್ ಚಲಾಯಿಸೋದಕ್ಕೆ, ಮೋಟಾರ್ ಬೈಕ್ ಚಲಾಯಿಸಕ್ಕೆ ಇದಕ್ಕೆಲ್ಲ ಯಾಕೆ ನಿಷೇಧ ಇದೆ? ಇದ್ರ ಮೇಲೆ ಎಲ್ಲಿ ನಿಷೇಧ ಇದೆ? ಎಲ್ಲರೂ ಚಲಾಯಿಸ್ತಿದಾರಲ್ಲ. ಅರೇ ಇಲ್ಲ, ಯಾರು ಬೇಡ ಅಂತಿದ್ದಾರೆ? ಈ ದಾರುಲ್ ಉಲೂಮ್ದು ವೆಬ್ಸೈಟ್ ಏನಿದೆ ಅದ್ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಒಬ್ಳು ಹುಡುಗಿ ಪ್ರಶ್ನೆ ಕೇಳಿದಾಳೆ ಉಲೇಮಾನ, ಒಂದ್ ವೇಳೆ ನಾನು ಮೋಟಾರ್ ಬೈಕ್ ಚಲಾಯಿಸಿದ್ರೆ, ಕಾರ್ ಚಲಾಯಿಸಿದ್ರೆ ತೊಂದರೆ ಇಲ್ವಾ? ಅವ್ರು ಹೇಳ್ತಾರೆ, ಇಲ್ಲ, ಇದು ಇಸ್ಲಾಂ ಅಲ್ಲಿ ಕಾನೂನು ಬಾಹಿರ ಅಂತ. ಅದನ್ನೀಗ ಅವರನ್ನ ಕೇಳ್ಬೇಕು. ಇದನ್ನ ಬರ್ದಿರೋರು ಏನ್ ಬರೆದ್ರು, ಯಾವಾಗ ಬರೆದ್ರು, ಮತ್ತೆ ಯಾವ ಕಾಂಟೆಸ್ಟ್ ಅಲ್ಲಿ ಬರೆದ್ರು. ದಾರುಲ್ ಉಲೂಮ್ದೇನೆ ವೆಬ್ಸೈಟ್ ಇದೆ, ಇದು ಅದರದೇ ಪ್ರಿಂಟ್. ಅದು ಹೇಳ್ಬೇಕು ಅಂದ್ರೆ ನನ್ನ ಡಿಪಾರ್ಟ್ಮೆಂಟೇ ಅಲ್ಲ, ಅದು ಅವರು ಯಾವ ಕಂಟೆಸ್ಟ್ ಅಲ್ಲಿ. ಫತ್ವೆಗಳಲ್ಲೂ ಇದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಪ್ರಶ್ನೆ ಕೇಳೋನು, ಪ್ರಶ್ನೆ ಕೇಳ್ದವಳು, ಪ್ರಶ್ನೆ ಕೇಳಿದ ರೀತಿ ಏನಿದೆ ಅದ್ರ ಪ್ರಕಾರನೇ ಉತ್ತರ. ಇಲ್ಲ ನೋಡಿ, ಅವ್ರ ಪ್ರಶ್ನೆ ಅಂತೂ ತುಂಬಾನೇ ಸೀದಾ ಸಾದಾ ಇದೆ. ಇಲ್ಲ, ಅದು ಗೊತ್ತಿಲ್ಲ ಸೀದಾ ಸಾದಾನ ಇಲ್ವಾ ಅಂತ. ಯಾಕಂದ್ರೆ ನಿಮ್ ಪ್ರಶ್ನೆನೂ ತುಂಬಾ ನೇರವಾಗಿದೆ. ಇಲ್ಲ, ಅವ್ರು ಬರ್ದಿರೋದು ಇದ್ರಲ್ಲಿ ಬರ್ದಿದ್ದಾರೆ, ಈಸ್ ರೈಡಿಂಗ್ ಎ ಬೈಕ್ ಆರ್ ಎ ಕಾರ್ ಅನ್ಲಾಫುಲ್ ಫಾರ್ ಫೀಮೇಲ್ ಅಕಾರ್ಡಿಂಗ್ ಟು ಶರಿಯತ್. ನಾನಿದ್ರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ. ಮತ್ತೆ ನನಗನ್ಸತ್ತೆ ಅವ್ರ ಈ ಪ್ರಶ್ನೆನ ಸರಿಯಾದ ರೀತಿಲಿ ಕೇಳಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಉತ್ತರ ಸಿಗುತ್ತೆ ಅಂತ. ಹೌದು, ಇದನ್ನ ಸರಿಯಾಗಿ ಹೇಗೆ ಕೇಳೋದು ಅಂತ ನೀವೇ ಹೇಳ್ಬಿಡಿ. ಪ್ರತಿ ವಿಷಯಕ್ಕೂ ಒಂದು ಹದ್ದಿರುತ್ತೆ. ಒಂದ್ ವೇಳೆ ಅವರು ಹದ್ದಲ್ಲಿ ಇದ್ಕೊಂಡು ಮಾಡ್ತಾರೆ ಅಂತ ಅಂದ್ರೆ ಅಂತ ವಿಷಯಗಳನ್ನ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಐಬ್ರೋಸ್ ಮಾಡಿಸ್ಕೋತೀನಿ, ಇದು ಸರಿನಾ? ಇಸ್ಲಾಮಲ್ಲಿ ಇದು ಹರಾಮ್ ಅಂತ ಕೇಳಿದ್ವಿ. ಅದೇ ಹೇಳ್ತಿದ್ದೀನಲ್ಲ, ಇಷ್ಟೊಂದು ಹಳೆ ವಿಚಾರಗಳನ್ನ ನೀವು ಎಲ್ಲಿಂದ? ಇಲ್ಲ ನೋಡಿ, ಇದನ್ನ ಈಗಷ್ಟೇ ರೀಸೆಂಟ್ ಆಗಿ ವೆಬ್ಸೈಟ್ ಇಂದ ತೆಗೆದಿರೋದು. ಈ ನಮ್ಮ ಯಂಗ್ ಹುಡುಗರೇನಿದ್ದಾರೆ ಅವರು ಇಂಥದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಇಸ್ಲಾಂನಲ್ಲಿ ಈ ಹೊಸ ಇಶ್ಯೂಸ್ ಏನು ಬರ್ತಾ ಇದೆ ಜನಗಳಿಗೆ. ಹೊಸ ವಸ್ತುಗಳು ಬರ್ತಿವೆ ಪ್ರಪಂಚದಲ್ಲಿ ಯೂಸ್ ಮಾಡೋದಕ್ಕೆ, ಮೇಕಪ್ಗೂ ಆಗಿರ್ಬೋದು. ಮತ್ತೆ ಅವ್ರು ಇದ್ರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಫೇಶಿಯಲ್ ಮಾಡಿಸೋದು, ಟ್ಯಾಟೂ ಹಾಕ್ಸೋದು, ಇದು ಅಲೋ ಇಲ್ವಾ? ಹರಾಮ ಇಸ್ಲಾಂನಲ್ಲಿ? ಟ್ಯಾಟೂ ಹಾಕಿಸ್ಕೊಳ್ಳೋದ್ರ ಬಗ್ಗೆ ನನ್ಗಂತೂ ಗೊತ್ತಿದೆ. ಅಂದ್ರೆ ಇದನ್ನ ಕಾನೂನು ಬಾಹಿರ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆ ಜಮಾನದಲ್ಲೂ ಹಾಕಿಸ್ಕೊತಾ ಇದ್ರು. ಸೊ ಅದಂತೂ ಕ್ಲಿಯರ್ ಆಗಿದೆ, ಅದ್ರಲ್ಲಿ ಡೌಟ್ ಅನ್ನೋದೇನೂ ಇಲ್ಲ. ಆದ್ರೆ ಮಿಕ್ಕಿದ್ದು ಆ ಪ್ರಶ್ನೆ ಮಾಡೋರ್ ಪ್ರಶ್ನೆ ಮೇಲಿರುತ್ತೆ, ಏನೇನ್ ಮಾಡ್ಬೋದು, ಯಾವ ತರ ಮಾಡ್ಬೋದು ಅಂತ. ನೋಡಿ, ಒಬ್ರು ಮೌಲಾನಾ ಅಂತೂ ಯಾವ್ದೋ ನಿಖಾದಲ್ಲಿ ಡಿಜೆನ್ ಕರ್ಸಿದ್ರ, ನಿಖಾನ ಮಾಡ್ಸೋದೇ ಇಲ್ಲ ಅಂದ್ಬಿಟ್ರ. ಬಿಲ್ಕುಲ್. ನಾವೊಂದು ನಿರ್ಧಾರ ಮಾಡ್ಬಿಟ್ಟಿದೀವಿ. ನಾವೇನ್ ಹೇಳ್ತಿದೀವಿ ಅಂದ್ರೆ, ಅದು ಯಾವ ಮದ್ವೆಯಲ್ಲೂ ಡಿಜೆ ಇರ್ತಾನೆ, ಯಾವ ಮದ್ವೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡ್ಲಾಗುತ್ತೆ, ಯಾವ ಮದ್ವೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಲೈಟ್ಸ್ನ ಹಾಕ್ತಾರೋ, ಯಾವ ಮದ್ವೆಯಲ್ಲಿ ಎನ್ವೈರ್ಮೆಂಟ್ನ ಕಡೆಗಣಿಸ್ತಾರೋ,
ಯಾವ ಮದ್ವೆಲಿ ಬಡವನ ಬಡತನನ ಗೇಲಿ ಮಾಡ್ಲಾಗತ್ತೋ ಆ ಮದ್ವೆನ ನಾವು ನಡೆಯಕ್ಕೆ ಬಿಡೋದಿಲ್ಲ. ನೀವು ನಮ್ಮನ್ ಕೇಳಿದ್ರೆ ಅದನ್ನ ನಡೆಯಕ್ಕೆ ಬಿಡಬಾರ್ದು. ನಾವಂತೂ ಸರ್ಕಾರಕ್ಕೂ ಹೇಳ್ತೇವಿ ಕಾನೂನು ಮಾಡಿದ್ರ ವಿರುದ್ಧ ಅಂತ. ಇದೇನ್ ಹಾಸ್ಯ ಮಾಡ್ತಾ ಇದ್ದೀರಾ? ಮದ್ವೆಗಳನ್ನ ನೀವು ಬಿಗ್ ಫ್ಯಾಟ್ ವೆಡ್ಡಿಂಗ್ ಮಾಡ್ತಿದ್ದಾರೆ, ಮತ್ತೆ ಬಡವರನ್ನ ಗೇಲಿ ಮಾಡ್ತಿದ್ದಾರೆ. ಅಲ್ಲಿ ಬಡವರಿಗೆ ಕುಡಿಯೋದಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಇಲ್ಲಿ ನೀವ್ ಇಷ್ಟೊಂದು ನಾವು ಉರ್ದುಲ್ ಹೇಳ್ತೀವಿ ತುಷ್ಕೋ ಐತೆ ಶಾಮ್ ಕೆ ಸಾತ್ ಅಂತ. ತುಂಬಾ ನೀವು ವೈಭವದಿಂದ ಮಾಡ್ತಾ ಇದ್ದೀರಾ, ಮತ್ತೆ ಈ ಬಡವ್ರ ಮೇಲೆ ಚೂರು ಸಿನ್ಸಿಯರಿಟಿ ಇಲ್ವಾ ನಿಮ್ಗೆ ಅಂತ. ಮತ್ತೆ ಎಂತ ದೇಶ ಕಟ್ಬೇಕು ಅಂತಿದ್ದೀರಾ ನೀವು? ಪ್ರಪಂಚನ ಹೇಗ್ ನಡೆಸಬೇಕು ಅಂತಿದ್ದೀರಾ? ನಿಮ್ಗಂತೂ ಎನ್ವೈರ್ಮೆಂಟ್ ಮೇಲೂ ಕಾಳಜಿ ಇಲ್ಲ. ಯಾರು ಹೇಗ್ ನಿಕಾ ಆಗ್ಬೇಕು, ಮದ್ವೆ ಮಾಡ್ಕೋಬೇಕು ಅನ್ನೋದು ಇದು ಸೊಸೈಟಿ ವಿಷಯ ಸ್ವಾಮಿ. ಇದು ಸೊಸೈಟಿಗೆ ಸಂಬಂಧಪಟ್ಟಿದ್ದು. ಇಡೀ ಸೊಸೈಟಿನೇ ಒಂದಾಗಿ ಮಾಡ್ಬೇಕಿದನ್ನ. ನಾವು ಮತ್ತೆ ನೀವು ಸೇರ್ಕೊಂಡು ಮಾಡ್ಬೇಕಾಗಿರೋದಿದು. ಸೊಸೈಟಿನ ತಪ್ದಾರಿಲಿ ಹೋಗೋದಕ್ಕೆ ಬಿಡೋದಿಲ್ಲ. ಬಡವರಿಗೆ ಬಡತನನ ಗೇಲಿ ಮಾಡೋದಕ್ಕೆ ಬಿಡೋದಿಲ್ಲ ನಾವ್ ಯಾರನ್ನೂ ಯಾವತ್ತು. ಮುಲ್ಕ್ನ, ದೇಶನ, ಸಮಾಜನ ತಪ್ದಾರಿ ಹಿಡಿಯೋದಕ್ಕೆ ಬಿಡಬಾರ್ದು ನಾವುಗಳು. ಪ್ರತಿಯೊಬ್ರು ಸೇರಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ನಾವು. ಸೊ ಇದರ ಅರ್ಥ ಏನಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಅದನ್ ತರೋದು ಸರಿ ಅಂತಾನ? ಇದರಲ್ಲಿ ನಿಮ್ ಉದ್ದೇಶ ಏನು? ಯಾಕಂದ್ರೆ ಅದ್ರಲ್ಲಿ ಇರೋದೇ ಇದಲ್ವಾ, ಅಂದ್ರೆ ಎಲ್ರೂ ಮದ್ವೆನೂ ಒಂದೇ ತರಾನೇ ನಡಿಬೇಕು. ಒಂದ್ ತರ ಅನ್ನೋದ್ರ ಉದ್ದೇಶ ಆದ್ರೂ ಏನು? ಅದೇ ಅಲ್ವಾ ಪ್ರಾಬ್ಲಮ್ ಆಗಿರೋದು. ಎಲ್ಲಾದ್ರೂ ಒಂದು ತರ ನಡಿಬೇಕು ಅಂತಿದ್ರೆ ಅದು ಒಂದು ವೈಟ್ ಪೇಪರ್ ತರಲೇಬೇಕಾಗತ್ತೆ, ಡಿಸ್ಕಷನ್ ನಡಿಬೇಕಾಗತ್ತೆ. ಒಳ್ಳೆ ವಿಷಯಗಳು ಜಾರಿಗೆ ಬರೋದು ಒಳ್ಳೇದೇ. ಆದ್ರೆ ಇದ್ರ ಬಗ್ಗೆ ಯಾವುದೇ ಯೂನಿಫಾರ್ಮಿಟಿ ಇಲ್ವಲ್ಲ. ಇದ್ರ ಬಗ್ಗೆ ಎಲ್ರೂ ಹೇಳ್ತಾರೆ ಒಂದೇ ಇರ್ಬೇಕು ಅಂತ. ಈಗ ಒಂದೇ ತರ ಇರ್ಬೇಕು ಅಂದ್ರೆ ಅದನ್ನ ಯಾರು ಡಿನೈ ಮಾಡ್ತಾರೆ? ಆದ್ರೆ ಇದನ್ನ ಯಾರು ತರ್ತಿದಾರೋ ಅವ್ರು ಒಂದನೇ ತರಲ್ವಲ್ಲ. ಹೇಗ್ ತರ್ತಾರೆ, ಯಾವ ಫಾರ್ಮ್ಯಾಟ್ ಅಲ್ಲಿ ತರ್ತಾರೆ, ಇದೆಲ್ಲ ಡಿಸ್ಕಷನ್ ಆಗ್ಲೇಬೇಕಲ್ಲ ಖಂಡಿತವಾಗಿ. ಆದ್ರೆ ಅದ್ರಲ್ಲಿ ನಿಕಾ ಮಾಡ್ಕೊಳ್ಳೋರೆಲ್ರೂ ಸಪ್ತಪದಿ ತುಳಿಬೇಕು ಅಂತ ಹೇಳಿಲ್ವಲ್ಲ. ಹಾ ಸರಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಈಗ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ? ಇಂಡಿಯಾದಿರ್ಲಿ ಬಿಡಿ, ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಆಗಿದೆ. ಇದು ಕಾಮನ್ ಫಿನೋಮಿನಾ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ಮ ಯೋಗ್ಯತೆ ಇರುತ್ತೆ 50,000 ಖರ್ಚು ಮಾಡೋದು ಅಂತ. ನೀವು ದೊಡ್ಡಸ್ಗೆ ತೋರಿಸ್ಬೇಕಾಗಿರುತ್ತೆ 20 ಲಕ್ಷ ಖರ್ಚು ಮಾಡ್ಬೇಕಾಗಿದೆ. ಇದೇ ಕಾರಣಕ್ಕೆ ಅಂತ ದುಡ್ಡು ಹೊಂದ್ಸಕ್ ಶುರು ಮಾಡ್ತೀರಾ. ಆ ದುಡ್ಡನ್ನ ನೀವು ಮಕ್ಕಳ ಎಜುಕೇಶನ್ ಮೇಲೆ ಖರ್ಚು ಮಾಡಿ, ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ. ಅದೊಂದು ದಿನಕ್ಕೋಸ್ಕರ ಅದೇನೋ ಹೇಳ್ತಾರಲ್ಲ 4 ದಿನದ ಬೆಳದಿಂಗಳು ಮತ್ತೆ ನೆರಳು ಅಂತ, ಒಳ್ಳೆ ಸರ್ಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇವತ್ತಿನ ಕಾಲದಲ್ಲಿ ಮದ್ವೆಗಳೇನ್ ನಡೆಯುತ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ತಿಳುವಳಿಕೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅದಷ್ಟು ಮದ್ವೆಗಳು ಕ್ಯಾಮ್ರಾಗೋಸ್ಕರನೇ ನಡೆಯೋದು. ಮಾಲೆ ಹಾಕೋದು ಕೂಡ 3-4 ಸಲ ರೀಟೇಕ್ ಆಗೋಗುತ್ತೆ. ಹೇಳಿ. ಮತ್ತೆ ಅವರ ಆಸ್ತಿ ಅಂತಸ್ತು ಅದೆಲ್ಲ ಕಣ್ಣಿಗೆ ಬೀಳುತ್ತೆ. ಇದೊಂದು ಹುಚ್ಚಿಡ್ಬಿಟ್ಟಿದೆ ದೊಡ್ಡಸ್ಗೆ ಅದು. ಸೊ ನನ್ ಮನೆ ಮದ್ವೆಲಿ ನಾನೊಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅನ್ಕೊಳ್ಳಿ. ನನ್ನ ಪಕ್ಕದ ಮನೆಯವನೇನಿದ್ದಾನೆ ಅವನು ಅದ್ರ ಬರೋಬ್ಬರಿ ಬರೋದಕ್ಕೆ ಅವನು 10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ. ಮತ್ತು ಅದಕ್ಕೋಸ್ಕರ ಅವನು ಎಷ್ಟೊಂದು ಸಾಲ ಮಾಡ್ಬೇಕಾಗತ್ತೆ ಅಂತ ಯೋಚನೆ ಮಾಡಿ. ಇದಂತೂ ಸಮಾಜದ ಮೇಲೆ ತುಂಬಾ ದೌರ್ಜನ್ಯ ಮಾಡ್ದಂಗಾಗತ್ತೆ. ಸಮಾಜಕ್ಕೆ, ಸಮಾಜದ ಜನಗಳಿಗೆ, ನಿಮ್ಮಂತ ಜನಗಳಿಗೆ, ದೊಡ್ಡ ಜನಗಳಿಗೆ. ನೋಡಿ, ನೀವ್ ಏನ್ ಹೇಳ್ತಾ ಇದ್ದೀರಲ್ಲ ಒಳ್ಳೇದನ್ನೇ ಹೇಳ್ತಾ ಇದ್ದೀರಾ ಈ ಖರ್ಚಿನ ವಿಷಯದಲ್ಲಿ. ಆದ್ರೆ ಇನ್ನೊಂದು ವಿಷಯ ಕೇಳ್ಬೇಕು ನಾನು. ಅಂದ್ರೆ ಇಸ್ಲಾಂನಲ್ಲಿ ಹುಡುಗಿರು ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ನಿಷೇಧ ಇದೆ, ನಿಷೇಧ ಇದೆ. ಅವರ ಮದ್ವೆನಲ್ಲಿ ಮ್ಯೂಸಿಕ್ ಮೇಲೂ ನಿಷೇಧ ಇದೆ. ಪ್ರಶ್ನೆ ಕೇಳಿದ್ದು ಈ ಮ್ಯೂಸಿಕ್ ಮೇಲೆ. ಇಲ್ಲ, ಈ ಪ್ರಶ್ನೆ ಮ್ಯೂಸಿಕ್ ಬಗ್ಗೆ ಹಾಕಿದ್ರೆ ಮ್ಯೂಸಿಕ್ ಬಗ್ಗೆ ಹಿಂದೆನೆ ಒಂದು ಒಪಿನಿಯನ್ ಮಾಡ್ಬಿಟ್ಟಿದಾರಲ್ಲ. ಸೊ ನಾವುಗಳು ಯಾಕೆ ಒಪಿನಿಯನ್ ಇಂದ ಆಚೆ ಹೋಗ್ಬೇಕು ಹೇಳಿ? ಯಾಕೆ ಹೋಗ್ತೀವಿ? ನಾವಂತೂ ಹೇಳಬೇಕಾಗತ್ತೆ. ಈಗ ನೀವು ಆಧುನಿಕರಾಗಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯನೇ ಬೇರೆ ಇರುತ್ತೆ ಆಧುನಿಕರಾಗೋದ್ರ ಬಗ್ಗೆ. ನನ್ನ ದೃಷ್ಟಿಕೋನದಲ್ಲಿ ಆಧುನಿಕರಾಗೋದು ಅಂದ್ರೆ ಏನ್ ಗೊತ್ತಾ? ನಾವು ನಿಮ್ಮ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ, ನೀವು ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಸರೌಂಡಿಂಗ್ ಅಲ್ಲಿರೋರು, ನಮ್ಮ ದೇಶದವರು ಅಂತ ಸೆನ್ಸಿಟಿವಿಟೀಸ್ಗಳ ಬಗ್ಗೆ ನಾವು ತುಂಬಾನೇ ಜಾಗರೂಕರಾಗಿರ್ಬೇಕು. ಆಧುನಿಕರಾಗೋದ್ರ ಅರ್ಥ ಏನಂದ್ರೆ ನಾವು ನೀರನ್ನ ಉಳಿಸೋದ್ರಲ್ಲಿ ಜಾಗೃತರಾಗಬೇಕು. ನೀರನ್ನ ಮತ್ತು ನದಿನ ಉಳಿಸೋದ್ರ ಬಗ್ಗೆ ಜಾಗೃತರಾಗ್ಬೇಕು. ನಾವು ಪ್ಲಾಂಟೇಶನ್ ಮಾಡೋದ್ರ ಬಗ್ಗೆ ಜಾಗೃತರಾಗಬೇಕು. ನಾವು ಹಕ್ಕಿಗಳ ಬಗ್ಗೆ ಜಾಗೃತರಾಗಬೇಕು. ಚಿಟ್ಟೆಗಳ ಬಗ್ಗೆನೂ ಜಾಗೃತರಾಗಬೇಕು. ನನ್ನ ದೃಷ್ಟಿಕೋನ ಇದು. ನೋಡಿ, ದೇಶದ ಹೆಣ್ಮಕ್ಳ ಬಗ್ಗೆ ಕೂಡ ಜಾಗರೂಕರಾಗಬೇಕು. ದೇಶದ ಹೆಣ್ಮಕ್ಳಿಗೆ ನೋಡಿ, ದೇಶದ ಹೆಣ್ಮಕ್ಳಿಗೆ ಆಸ್ತಿನಲ್ಲಿ ಸಮಪಾಲು ಸಿಗ್ಲೇಬೇಕು ಅಂತೀನಿ. ದೇಶದ ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ಆಸ್ತಿಲ್ ಪಾಲು ಸಮನ ಕೊಡ್ಬೇಕಾಗತ್ತೆ. ಸಮಾನಾದ ಅವಶ್ಯಕತೆಗಳು ಸಿಗ್ಬೇಕಾಗತ್ತೆ. ಅವ್ರಿಗೆ ಗೌರವ ಕೊಡ್ಬೇಕಾಗತ್ತೆ, ಆಪರ್ಚುನಿಟೀಸ್ನು ಕೊಡ್ಬೇಕಾಗತ್ತೆ. ಅಲ್ಲ ಸಾಬ್, ಈಗ ನೋಡಿ, ಅವ್ರಿಗೂ ಸಮಾನ ಸೇವೆ ಕೊಡ್ಬೇಕಾಗತ್ತೆ. ಈ ಫತ್ವಾನ ನೋಡ್ತಿದ್ರೆ
ಅವರು ಕಾರ್ ಓಡಿಸೋ ಹಾಗಿಲ್ಲ, ಬೈಕ್ ಓಡಿಸೋ ಹಾಗಿಲ್ಲ, ಐಬ್ರೋಸ್ ಮಾಡ್ಸೋ ಹಾಗಿಲ್ಲ, ಮೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಎಲ್ಲ ನಿರ್ಬಂಧಗಳು ಹುಡುಗಿರಿಗೆ ಮಾತ್ರನೇನಾ? ಹುಡುಗರಿಗೇನು ಇಲ್ವೇ ಇಲ್ವಾ? ಹುಡುಗರಿಗೂ ಇದೆಯಲ್ಲ, ಖಂಡಿತ ಇದೆ. ಹುಡುಗರಿಗೂ ಇದೆ. ಏನೇನ್ ನಿರ್ಬಂಧ ಇದೆ ಹುಡುಗರಿಗೆ? ಹುಡುಗರಿಗೂ ಇದೇ ತರ ತುಂಬಾನೇ ನಿರ್ಬಂಧಗಳಿವೆ. ತುಂಬಾ ಒಂದೆರಡನ್ನ ಹೇಳಿ ನನಗೆ. ಸ್ವಾಮಿ, ನೀವೇ ಹೇಳಿದ್ರಲ್ಲ ಮೊಬೈಲ್ನ ಇಟ್ಕೊಳ್ಳಂಗಿಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂತ. ಅದು ಇಬ್ರಿಗೂ ಇದೆ ಅಲ್ವಾ? ಎಲ್ರಿಗೂ ಇದೆ. ಹುಡುಗರ ಮೇಲೂ ಇದೆ, ಇನ್ನೂ ಬೇಕಾದಷ್ಟು ಕಡೆ ಇದೆ. ಇದು ಉದಾಹರಣೆ ಅಂದ್ರೆ ನೀವ್ ಯಾವ್ದೋ ಫತ್ವಾ ಹಿಡ್ಕೊಂಡು ಕೂತ್ ಬಿಟ್ಟಿದ್ದೀರಲ್ಲ, ಸೊ ಅದಕ್ಕೆ ಈಗ ನಾನು ನೋಡಿ, ಈ ದಾರುಲ್ ಉಲೂಮ್ನ ವೆಬ್ಸೈಟ್ ನಲ್ಲಿ ನನಗೆ ಸಿಕ್ಕಿದ್ದೆ ಈ ಫತ್ವಾಗಳು, ಮತ್ತೆ ಎಲ್ಲಾ ಫತ್ವಾಗಳು ಹುಡುಗಿರಿಗೆ ಅಂತಲೇ ಇರೋದು. ಇಲ್ಲ, ನೀವು ಸೆಲೆಕ್ಟ್ ಮಾಡಿ ಹುಡುಕ್ ತರ್ತಿದ್ದೀರಾ. ನಾನೇನ್ ಹೇಳಿ ಅದಕ್ಕೆ. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಪ್ರೇಕ್ಷಕರಲ್ಲಿ ಯಾರಾದ್ರೂ ಹೇಳ್ತಾರೆ ಜನ್ನತ್ಗ್ ಹೋದ್ರೆ ಪುಣ್ಯ ಸಿಗತ್ತೆ ಅಂತ. ಇದು ನಿಜವಾಗ್ಲೂ ಸತ್ಯನಾ ಅಥವಾ ಹೇಳೋಕ್ ಮಾತ್ರನಾ? ನೋಡಿ, ಈಗ ಸಮಾಜದಲ್ಲಿ ಒಂದು ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತಂದಾಗ ಆಗದ್ರಲ್ಲಿ 2 ವಿಷಯಗಳಿರುತ್ತೆ. ಸಜ್ಜನೂ ಇರುತ್ತೆ, ಬಹುಮಾನನೂ ಇರುತ್ತೆ. ಸೊ ಬಹುಮಾನದ ಬಗ್ಗೆ ಖಂಡಿತ ಹಿಂಗೆ ಬರ್ದಿರ್ಬೋದು. ಈಗ ಅದನ್ನ ಓವರಾಗಿ ಎಂಫಸೈಸ್ ಮಾಡ್ತಿದ್ದಾರೆ, ಮತ್ತೆ ಅದನ್ನ ದೊಡ್ಡದಾಗಿ ಮಾತಾಡ್ತಿದ್ದಾರೆ, ಇಂಥ ವಿಷಯಗಳನ್ನೇ ಹುಡುಕ್ತಿದ್ದಾರೆ. ಸರ್ ಕೂಡ ರಿಸರ್ಚ್ ಮಾಡಿ ಇಂಥದನ್ನೇ ಹುಡುಕಿದ್ದಾರೆ, ನಮ್ಮ ಬಾಯ್ ಸಾಬ್ ಅವರು, ರಜತ್ ಸರ್. ಸೊ ಇದೇ ಥರದ್ದು ಅಂದರೆ ತುಂಬಾನೇ ಜಾಸ್ತಿ ಅದಕ್ಕೆ ಅದನ್ನ ಪ್ರೊಪಗೆಂಡಾ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಾಗ್ತಾ ಇದೆ. ಬಿಟ್ರೆ ಸಾಕಷ್ಟು ಶಿಕ್ಷೆಗಳು ಕೂಡ ಇದಾವೆ, ತುಂಬಾನೇ ಇದೆ. ಅದು ಎಲ್ಲ ಧರ್ಮಗಳಲ್ಲೂ ಇದೆ, ಕೇವಲ ಇಸ್ಲಾಂನಲ್ಲಂತೂ ಅಲ್ಲ. ಎಲ್ಲ ಧರ್ಮಗಳಲ್ಲೂ ಬಹುಮಾನ ಮತ್ತು ಶಿಕ್ಷೆ ಇದ್ದೇ ಇರುತ್ತೆ. ಒಬ್ರು ಪಾಕಿಸ್ತಾನದ ಜರ್ನಲಿಸ್ಟ್ ಇದ್ದಾರೆ, ಅವರು ಅಲ್ಲಿನ ಒಬ್ಬ ಮೌಲಾನನ ಕೇಳಿದ್ರು, ನನ್ನ ಹಸ್ಬೆಂಡ್ಗೇನೋ ಅಪ್ಸರಿಯರ್ ಸಿಗ್ತಾರೆ, ನಾನು ಹೋದ್ರೆ ನನ್ಗೇನ್ ಸಿಗುತ್ತೆ? ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂದ್ರೆ, ನಾನು ನಿಮ್ಮಿಂದನೂ ಅದನ್ನೇ ಬಯಸ್ತೀನಿ, ಪಾಕಿಸ್ತಾನದ ಬಗ್ಗೆ ಮಾತೇ ಆಡ್ಬೇಡಿ ನೀವು ಅಂತ. ಆದ್ರೆ ನೀವು ಒಂದು ಸ್ವಲ್ಪ ಇವರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಮಾಡಿದ್ದೀರಾ. ಸೊ ಗಂಡಸರಿಗೆ ಏನ್ ಬಹುಮಾನ ಸಿಗುತ್ತೋ ಅದೇನಾದ್ರೂ ಆಗಿರ್ಲಿ, ಒಳ್ಳೆ ಕೆಲಸ ಮಾಡೋದಕ್ಕೆ. ಮತ್ತೆ ಕೆಟ್ಟ ಕೆಲಸ ಮಾಡೋದಕ್ಕೆ ಗಂಡಸರಿಗೇನ್ ಶಿಕ್ಷೆ ಸಿಗುತ್ತೋ ಅದೇ ತರ ಹೆಂಗಸರಿಗೂ ಇರುತ್ತೆ. ಬಹುಮಾನ ಮತ್ತೆ ಶಿಕ್ಷೆ 2. ಹೆಂಗಸರಿಗೆ ಬೇರೆ ಮತ್ತು ಗಂಡಸರಿಗೆ ಬೇರೆ ಅಂತೂ ಸಾಧ್ಯನೇ ಇಲ್ವಲ್ಲ. ಆದ್ರೆ ಅಲ್ಲಂತೂ ಮೌಲಾನಾ ಸಾಹೇಬ್ರು ಅವರಿಗೆ ಉತ್ತರ ಕೊಟ್ರು, ನಿಮಗೆ ನಿಮ್ ಹಸ್ಬೆಂಡೇ ಸಿಗ್ತಾರೆ. ಸೊ ಅವ್ರು ಹೇಳಿದ್ರು, ಏನ್ ಮಾಡಿ, ಅವನನ್ನ ಕಟ್ಕೊಂಡು ನಾನೇನ್ ಮಾಡಿ? ಯಾರಿಗ್ ಗೊತ್ತು, ನಾನು ನನ್ನ ಒಪ್ದೇನೂ ಇರ್ಬೋದು. ಒಂದ್ ವೇಳೆ ನಾನ್ ಹೆಂಗಸಾಗಿದ್ರೆ ನಾನ್ ನನ್ನ ಹಸ್ಬೆಂಡ್ನ ಚೂಸ್ ಮಾಡ್ದೇನೂ ಇರ್ಬೋದು. ಹೆಂಗಸರಿಗೆ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ವೆಲ್ ಎಜುಕೇಟೆಡ್ ಮುಸ್ಲಿಂ ಫ್ಯಾಮಿಲಿಲೂ ಕೂಡ ತುಂಬಾ ಜನ ಮಕ್ಳಿರ್ತಾರೆ. ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಎಷ್ಟು ಜನ ಮಕ್ಳಿರ್ಬೇಕು ಅಂತ? ಮೇಲಿನವನ ಇಲ್ಲ ಫ್ಯಾಮಿಲಿಯವರ? ಏನ್ ಹೇಳಿದ್ರು ಅವರು? ಅವರ ಪ್ರಶ್ನೆ ಏನಂತಂದ್ರೆ, ಒಂದು ಇಂಪ್ರೆಷನ್ ಏನಿದೆ ಅಂದ್ರೆ ಮುಸ್ಲಿಂ ಫ್ಯಾಮಿಲಿನಲ್ಲಿ ತುಂಬಾ ಜಾಸ್ತಿ ಮಕ್ಕಳಾಗತ್ತೆ. ಸೊ ಎಷ್ಟು ಮಕ್ಕಳು ಮಾಡ್ಕೋಬೇಕು ಅನ್ನೋದನ್ನ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರಾ ಇಲ್ಲ ಮೇಲಿರೋನ್ ಡಿಸೈಡ್ ಮಾಡ್ತಾನ ಅಂತ? ನಿಮ್ ಪ್ರಶ್ನೆನೇ ತಪ್ಪಿದೆ. ಯಾಕಂದ್ರೆ ನೀವ್ ಈ ಪ್ರಶ್ನೆ ಮಾಡ್ತಿರೋದು ಮುಸಲ್ಮಾನ್ ಕಮ್ಯುನಿಟಿಲಿ ತುಂಬಾ ಜನ ಮಕ್ಕಳಿದ್ದಾರೆ ಅಂತ. ಇದು ಡೇಟಾಗೆ ವಿರುದ್ಧವಾಗಿದ್ದು. ಇವತ್ತಿನ ದಿನಮಾನದಲ್ಲಿ ಏನ್ ಡೇಟಾ ಇದೆ ಅದೇನ್ ಹೇಳುತ್ತೆ ಅಂದ್ರೆ, ವಿದ್ಯಾವಂತರಲ್ಲಿ ಮತ್ತೆ ಬಡವರೇನಿದ್ದಾರೆ ಅವ್ರಿಗೆ ಜಾಸ್ತಿ ಮಕ್ಕಳಿದ್ದಾರೆ ಅಂತ. ಅದರಲ್ಲಿ ಹಿಂದೂಗಳು, ಮುಸಲ್ಮಾನರು, ಎಲ್ಲ ಥರದ ಜನಗಳು ಇದ್ದಾರೆ. ಆಗ ನಿಮ್ಮ ಹತ್ರ ಸರಿಯಾದ ಫಿಗರ್ಸ್, ಸರಿಯಾದ ರೀತಿಲಿ ಮಕ್ಕಳು ಕೂಡ ಆಗ್ತಾರೆ, ಮತ್ತವ್ರ ಎಜುಕೇಶನ್ ಕೂಡ ಆಗ್ಬಿಡುತ್ತೆ, ಅಫ್ಲಿಟ್ಮೆಂಟ್ ಕೂಡ ಆಗ್ತಾರೆ, ದೇಶದ ಪ್ರಗತಿನೂ ಆಗ್ಬಿಡುತ್ತಲ್ಲ. ಅಲ್ಲಿಗೆ 4 ಮದ್ವೆ ಮಾಡ್ಕೋತಾರಲ್ಲ, ಅವ್ರಿಗೆ ಜಾಸ್ತಿ ಮಕ್ಳಿರ್ತಾರ ಇಲ್ಲ 1 ಮದ್ವೆ ಮಾಡ್ಕೊಳ್ಳೋರ್ಗ? ಯಾರು 4 ಮಾಡ್ಕೋತಾರಲ್ಲ ಅದ್ರ ಮೇಲೆ ಕೂಡ ಡೇಟಾ ಸಿಗುತ್ತೆ ನಿಮ್ಗೆ. ಅದ್ರ ಮೇಲೂ ಕೂಡ ಡೇಟಾ ಇದೆ. ಅಂದ್ರೆ ಇವತ್ತಂತೂ ಪ್ರಪಂಚ ತುಂಬಾ ಮುಂದೆ ಬಂದಿದೆ. ಪ್ರತಿ ಕೆಲ್ಸನೂ ಸರ್ಚ್ಡ್ ಬೇಸ್ ಆಗ್ಬೇಕಾಗಿರುತ್ತೆ, ಇನ್ಫಾರ್ಮೇಶನ್ ಬೇಸ್ಡ್ ಆಗಿರ್ಬಾರ್ದು. ಅದರಿಂದ ನೀವೊಂದ್ ಕೇಳ್ತೀರಾ, ಇನ್ಯಾರೋ ಒಂದ್ ಹೇಳ್ತಾರೆ, ಇನ್ಯಾರೋ ಇನ್ನೊಂದ್ ಹೇಳ್ತಾರೆ. ನೀವೆಲ್ಲ ಅಂಕಿಗಳನ್ನ ಹೆಂಗ್ ತೆಗಿತೀರಾ ಹೊರಗೆ? ಮದ್ವೆಗಳು ಎಲ್ಲಿ ಜಾಸ್ತಿ ಆಗ್ತಿದೆ, ಯಾರ್ಯಾರು ಈ ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್ ಅಲ್ಲಿ ಇದ್ದಾರೆ ಅಂತ, ಯಾವ ಕಮ್ಯುನಿಟಿ ಜನ ಜಾಸ್ತಿ ಇದ್ದಾರೆ ಇದರಲ್ಲಿ. ಇದು ಮುಸಲ್ಮಾನ್ ಮತ್ತು ಹಿಂದೂಗಳ ವಿಷಯ ಅಲ್ವೇ ಅಲ್ಲ.
ಮತ್ತೆ ಈ ಜನಸಂಖ್ಯೆ ವಿಷಯನೂ ಅಲ್ಲ ಹಿಂದೂ ಮುಸಲ್ಮಾನ್ಗಳದು, ಹೀಗೆ ಒಂದಕ್ಕಿಂತ ಜಾಸ್ತಿ ಸಂಬಂಧನ ಇಟ್ಕೊಳ್ಳೋ ಆದ್ರೆ ಬೇರೆ ಯಾವುದೇ ಧರ್ಮದಲ್ಲೂ ಒಂದಕ್ಕಿಂತ ಜಾಸ್ತಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅನುಮತಿ ಇಲ್ವಲ್ಲ? ಹಾ ಇಲ್ಲ ಸರಿ, ಹಂಗಿದ್ರೆ ಇದ್ರಲ್ಲಿ ಜಾಸ್ತಿ ಯಾರಿದ್ದಾರೆ ಅದನ್ನು ಒಂದ್ ಸ್ವಲ್ಪ ನೋಡಿ ಇಂಡಿಯಾದಲ್ಲಿ. ಅಂದ್ರೆ ನೀವ್ ಹೇಳ್ತಿರೋದು ಅನುಮತಿ ಇಲ್ದೇ ಇದ್ದಾಗ್ಲೂ ಅಲ್ಲಲ್ಲಿ ಎಷ್ಟೋ ಜನ ಇಟ್ಕೊಂಡಿದ್ದಾರೆ ಅಂತ. ಇದೇ ನಡೀತಿರೋದು. ಸೊ ಈಗ ನಾವೇನ್ ಮಾಡೋಣ? ಜನ ಈ ಮಾತನ್ನ ಒಪ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಆದ್ರೆ ನೋಡಿ ಅದು ಯಾವಾಗ್ಲೂ ನನ್ ಮಾತು ಹೇಗಿರುತ್ತೆ ಅಂದ್ರೆ, ಒಂದು ಖಾಸ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ಬಿಡುತ್ತೆ. ನಂದಂತೂ ಒಂದು ಮಾತನ್ನ ಒಪ್ಪಿದ್ರು ದೊಡ್ಡ ವಿಷಯ, ಅದು ತುಂಬಾ ದೊಡ್ಡ ವಿಷಯ ಆಗ್ಬಿಡುತ್ತೆ. ಸೌಭಾಗ್ಯ ಅನ್ಕೋತೀನಿ ನಾನು ಅದನ್ನ. ಇತ್ತೀಚೆಗೆ ತುಂಬಾ ಚರ್ಚೆ ಆಗ್ತಿರೋ ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಅದು 100 ವರ್ಷ ಹಳೆ ಕಾನೂನು. ಅದು ವಕ್ಫ್ ವಿಷಯದ್ದು. ವಕ್ಫ್ ಬೋರ್ಡಿನ ಕಾನೂನಲ್ಲಿ ಏನು ಅಮೆಂಡ್ಮೆಂಟ್ ಮಾಡಬೇಕು ಅಂತಿದ್ದಾರೆ, ಈ ಔಟ್ಡೇಟೆಡ್ ಯೋಚನೆಗಳಿಂದಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಿಲ್ಲ. ಈಗ ನೋಡಿ, ಈ ಪ್ರಶ್ನೆ ಅಂದ್ರೆ ಇದು 100 ವರ್ಷ ಹಳೆ ಕಾನೂನಾಗಿರ್ಬೋದು. ಈ ಪ್ರಶ್ನೆನ ತಪ್ಪಿದೆ. ಈ ಕಾನೂನೇನು ಈಗಷ್ಟೇ ಅಮೆಂಡ್ಮೆಂಟ್ ಆಗಿದೆ, 95 ಆಸ್ಪಾಸಲ್ಲಾಗಿದೆ ಅನ್ಸುತ್ತೆ. ಬದಲಾವಣೆನೂ ಇತ್ತು, ಒಂದ್ ವಿಷಯ ಅದು. ಇನ್ನೊಂದು ವಿಷಯ ಏನು ಅಂದ್ರೆ, ಇದ್ರ ಮಿತಿ ಏನಿದೆ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಜನಗಳದ್ದು ಒಂದು ಉದಾಹರಣೆ ಇದೆ, ಎಲ್ಲ ಧರ್ಮದವ್ರದ್ದು. ಅಂದ್ರೆ ಅವರು ದಾನ ಮಾಡ್ತಾರೆ ಬಡವ್ರಿಗೋಸ್ಕರ. ಸೊ ಒಂದಿಷ್ಟು ಜನಗಳು ಒಂದಿಷ್ಟು ವಸ್ತುಗಳನ್ನ ದಾನ ಮಾಡ್ತಾರೆ. ಮತ್ತೆ ಆ ದಾನ ಮಾಡಿದ ವಸ್ತುಗಳನ್ನ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಸಿಸ್ಟಮ್ನ ಅವಶ್ಯಕತೆ ಇದೆ. ಅದು ಬ್ರಿಟಿಷರ ಜಮಾನದಲ್ಲಿ. ಮತ್ತು ಅವ್ರುಗಳು ಒಂದು ಆಕ್ಟ್ ಮಾಡಿದ್ರು. ಅದು 53ನಲ್ಲಿ 54ನಲ್ಲಿ ಅಮೆಂಡ್ಮೆಂಟ್ ಆಯಿತು, ಅಥವಾ ಹೊಸ ರೀತಿಯಲ್ಲಿ ಮಾಡಲಾಯಿತು ಅನ್ನಿ. ಮತ್ತದು 95ನಲ್ಲೂ ಆಯಿತು, ಹಾಗೆ 2013ರಲ್ಲೂ ಆಯಿತು. ಅವಶ್ಯಕತೆಗೆ ತಕ್ಕಾಗಿದ್ರಲ್ಲಿ ಒಂದಿಷ್ಟು ವಿಷಯಗಳನ್ನ ಮಾಡಿಫೈ ಮಾಡಲಾಗಿದೆ. ಈಗ ಈ ಹೊಸ ಅಮೆಂಡ್ಮೆಂಟ್ ಸಿಸ್ಟಮ್ನ ಡೆವಲಪ್ ಮಾಡಲಾಗ್ತಿದೆ, ಜಾರಿಗೆ ತರೋ ಪ್ರಯತ್ನ ನಡೀತಾ ಇದೆ ಈಗ. ಇದು ಅದರ ಅವಶ್ಯಕತೆ ಏನಿತ್ತೋ, ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿವರೆಗೂ ಬಂದು ತಲುಪಿದ್ವಿ ಅದನ್ನ ಬೆಟರ್ ಮಾಡಿ ವಾಪಸ್ ಹಿಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾವಿದ್ರಲ್ಲಿ 2-3 ದೊಡ್ಡ ವಿಷಯ ಇದೆ. ವಕ್ಫ್ ಹತ್ರ ಇಡೀ ದೇಶದಲ್ಲಿ 9 ಲಕ್ಷ ಎಕರೆ ಜಮೀನಿದೆ. ಮತ್ತೆ ಈ ಜಮೀನು 3ನೇ ನಂಬರಲ್ಲಿದೆ. ರೈಲ್ವೆ ಮತ್ತೆ ಡಿಫೆನ್ಸ್ ಎರಡನ್ನ ಬಿಟ್ರೆ ಅತ್ಯಂತ ಜಾಸ್ತಿ ಜಮೀನು. ಇದು ಕೇವಲ 2 ಸ್ಟೇಟ್ದು, ತಮಿಳ್ನಾಡು ಮತ್ತೆ ತೆಲಂಗಾಣ ಅಥವಾ ಆಂಧ್ರ. 2 ಸ್ಟೇಟಲ್ಲಿ ಇದರಲ್ಲಿ ಕಮ್ಮಿ ಅಂದ್ರೂ 1 ಲಕ್ಷ ಎಕರೆ ಜಮೀನ್ ಕೊಡ್ಲಾಗಿತ್ತು. ಕೇವಲ 2-3 ಹಿಂದೂ ಎಂಡೋಮೆಂಟ್ಸ್ ಕೈ ಕೆಳಗಡೆ ಇದೆ ಅದು ಎಲ್ಲ. ಬಾಕಿ ಇಂಡಿಯಾದ ಮಾತನ್ನ ನಾನಿನ್ನು ಶುರು ಮಾಡಿಲ್ಲ. ಇದು ಪೂರ್ತಿ ಇಂಡಿಯಾಲಿದೆ. ನೀವೇನ್ ಹೇಳ್ತಿದ್ರಲ್ಲ 7,40,000 ಅಥವಾ 8,80,000 ಎಕರೆ ಅಂತೇನೋ ಹೇಳ್ತಿದ್ರಲ್ಲ. ಆದ್ರೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಜನ ಎಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲನೂ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಡಿಫ್ರೆಂಟ್ ಗೌರ್ಮೆಂಟ್ಸ್ ಡಿಪಾರ್ಟ್ಮೆಂಟ್ ಕೂಡ ಶಾಮೀಲಾಗಿದ್ದಾವೆ, ಮತ್ತೆ ಪ್ರೈವೇಟ್ ಕೂಡ ಇದಾವೆ, ಮುಸಲ್ಮಾನರು ಇದ್ದಾರೆ. ಸೊ ಇದನ್ನ ಇಂಪ್ರೂವ್ ಮಾಡೋ ಅವಶ್ಯಕತೆ ಇತ್ತು. ಅಂದ್ರೆ ಕಬ್ಜಾ ಮಾಡ್ಕೊಂಡವ್ರನ್ನ ಖಾಲಿ ಮಾಡ್ಸೋದಕ್ಕೆ. ಇದನ್ನ ಇಂಪ್ರೂವ್ ಮಾಡೋ ಬದಲು ಇನ್ನೂ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ. ನೀವೇನೋ ಕಬ್ಜಾ ಖಾಲಿ ಮಾಡ್ಸೋ ಮಾತಾಡ್ತಿದ್ದೀರಾ. ನಿಮ್ ಚಾಚಾಜಿ ಏನಿದ್ದಾರೆ, ಅರ್ಷದ್ ಮದನಿ ಸಾಬ್, ಅವ್ರು ಹೇಳ್ತಾರೆ ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದರದ್ದು 1000 ಎಕರೆ ಜಮೀನು ವಕ್ಫ್ಗೆ ಸೇರಿದ್ದು ಅಂತ. ಅವ್ರು ಹಂಗೆ ಹೇಳಿದ್ರೆ ಅವ್ರು ರಿಸರ್ಚ್ ಮಾಡಬೇಕು ಅನ್ಸುತ್ತೆ. ನಾನಂತೂ ಇದ್ರ ಬಗ್ಗೆ ಯಾವ್ದು ರಿಸರ್ಚ್ ಮಾಡಿಲ್ಲ ಇನ್ನೂವರೆಗೂ. ಮತ್ತೆ ನಾವು ಜನರ ಬಗ್ಗೆ ಮಾತಾಡೋದ್ ಬೇಡ, ನಾವು ಮಾತಾಡ್ಬೇಕಾಗಿರೋದು ಆ ಪ್ರಾಜೆಕ್ಟ್ ಬಗ್ಗೆ. ಅದೊಂದು ಪ್ರಾಜೆಕ್ಟ್. ಈಗ ಪ್ರಾಜೆಕ್ಟ್ ಅಂತಂದ್ರೆ ದಿನಾಂಕದಲ್ಲಿ ದೇಶದಲ್ಲಿ ಎಂತ ಒಂದು ವಾತಾವರಣ ಹುಟ್ಟಾಗ್ತಿದ್ದಾರೆ ಅಂದ್ರೆ, ಇದನ್ನೆಲ್ಲ ನೋಡಿದ್ರೆ ಯಾಕೋ ಗೊತ್ತಿಲ್ಲ, ನನಗೆ ಹಿಂಗ ಅನ್ಸುತ್ತೆ. ನನ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ. ಈ ವಾತಾವರಣ ನೋಡಿದ್ರೆ ಏನು ಅನ್ಸುತ್ತೆ ಅಂದ್ರೆ, ನಂಗೆ ಈ ವಕ್ಸ್ ಬೋರ್ಡ್ ಏನಿದೆಯಲ್ಲ, ಇಂಡಿಯಾದಲ್ಲ ಯಾವುದೋ ಶತ್ರು ದೇಶದ್ದು ಅನ್ನೋ ಹಾಗಿದೆ. ಇದು ಮೊದಲನೇ ವಿಷಯ. ಮತ್ ವಕ್ಸ್ ಬೋರ್ಡ್ ಹೇಗ್ ಫಾರ್ಮ್ ಆಗುತ್ತೆ ನಿಮಗ್ ಗೊತ್ತಿದ್ಯಾ? ನಾನ್ ಹೇಳ್ತೀನಿ ಕೇಳಿ. ಭಾರತದ ಮುಸಲ್ಮಾನರು ಫಾರ್ಮ್ ಮಾಡ್ಲಿ. ಕಾನೂನೇನ್ ಹೇಳುತ್ತೆ, ಈ ವಕ್ಸ್ ಬೋರ್ಡ್ ಏನ್ ಫಾರ್ಮ್ ಆಗಿರುತ್ತೆ ಅದು ಈ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡಿರುತ್ತೆ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಫಾರ್ಮ್ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಅಭಿಪ್ರಾಯ ಇದು, ನಾವ್ ಹೇಳ್ತೀವಿ ಇದನ್ನ SGPC ತರ ಮಾಡ್ಬೇಡಿ ಅಂತ. ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿ ಹೇಗೆ ರೂಪುಗೊಳ್ಳುತ್ತೆ ಅಂತ ಹೇಳಿ, ಇದು ಅದೇ ತರ ರೂಪುಗೊಳ್ಬೇಕು. ಇಲ್ಲಿ ತನಕ ಆ ತರ ಫಾರ್ಮ್ ಆಗಿಲ್ಲ. ಸರ್ಕಾರದವರು ತಮಗಿಷ್ಟ ಬಂದವ್ರ ತನಕ ಕೂರಿಸ್ತಾರಲ್ಲಿ, ಸೆಲೆಕ್ಷನ್ ಮಾಡಿ. ಮತ್ತೆ ಚೂರುಪಾರು ಅದರದ್ದು ಒಂದು ಪಾರ್ಟ್ ಇದೆ ಅಲ್ಲಿ. ಅದಕ್ಕೆ ಎಲೆಕ್ಷನ್ ನಡೆಸಿ ವರ್ಕ್ಸ್ ಮ್ಯಾನೇಜರ್ ಕಡೆಯಿಂದ ಒಬ್ಬ ಬಂದೇ ಬಿಟ್ಟಿರ್ತಾನೆ. ಸೊ ಇದು ಒಂದು ತುಂಬಾ ದೀರ್ಘವಾದ ಡಿಬೇಟ್. ಇದು ಇದನ್ನ ಬೆಟರ್ ಮಾಡೋ ಅವಶ್ಯಕತೆ ಇದೆ. ಆದ್ರೆ ನೀವೇನ್ ಇದನ್ನ ಹಾಳು ಮಾಡಕ್ ಹೊರಟ್ಬಿಟ್ಟಿದ್ದೀರಲ್ಲ. ನೋಡಿ ಯಾವ ಥರ ಇಂಪ್ರೆಷನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಡೀ ದೇಶದಲ್ಲೇ ಸುಮಾರು 200 ಜನ ಇದ್ದಾರೆ.
ಇವಿಷ್ಟು ಜಮೀನನ್ನ ಇವರೇ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿ ಕಬ್ಜಾ ಖತಮ್ ಮಾಡ್ಬೇಕು ಅಲ್ವಾ? ಖತಮ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ರೊಸೆಸ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡೋ ಅವಶ್ಯಕತೆ ಇದೆ. ನೀವಂತೂ ಅದನ್ನ ತುಂಬಾ ಸುಲಭ ಮಾಡ್ತಾ ಇದೀರಾ. ಕಬ್ಜಾ ಮಾಡೋರ್ಗೂ ಕಬ್ಜಾ ಅಲ್ಲ, ಕಬ್ಜಾ ಮಾಡ್ಕೊಂಡಿರೋದು 2005ರದ್ದು. ನಾನು ಓದ್ದೆ. ಅವ್ರು ಹೇಳ್ತಿದ್ದಾರೆ ತಾಜ್ ಮಹಲ್ ಕೂಡ ವಕ್ಫ್ ಜಮೀನ್ ಅಂತ. ಅಲ್ಲ, ಹೇಳೋನ್ ಏನ್ ಬೇಕಾದ್ರೂ ಹೇಳಿ. ನೋಡಿ, ನೀವೊಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಈಗ ತಾಜ್ ಮಹಲ್ ಒಂದ್ ವೇಳೆ ವಕ್ಸ್ನ ಜಮೀನ್ ಆಗಿದ್ರೆ ಅದು ವಕ್ಸ್ದು ಕೂಡ ಆಗಿದೆ, ಮತ್ತೆ ASI ನ ಕಂಟ್ರೋಲ್ ನಲ್ಲಿ ಕೂಡ ಇದೆ. ಇಂತ ತುಂಬಾ ಪ್ರಾಪರ್ಟೀಸ್ ಇದಾವೆ ಇವ್ರಿಬ್ಬರದೂನು. ಒಂದ್ ವೇಳೆ ಅದು ವಕ್ಸ್ದ ಜಮೀನು ಅಂತ ಅನ್ಕೊಳ್ಳೋಣ, ಆಗ ಎಲ್ಲಿ ಹೋಗುತ್ತೆ ಅದು? ಸ್ವಲ್ಪ ಯೋಚಿಸ್ಬೇಕಾಗಿರೋ ವಿಷಯ ಅಲ್ವಾ ಇದು? ಸ್ವಲ್ಪ ಓಪನ್ ಮೈಂಡೆಡ್ ಇಟ್ಕೊಂಡು ಯೋಚಿಸಿ, ಈ ಜಾಗ ಎಲ್ಲಿ ಹೋಗುತ್ತೆ ಅಂತ. ಯಾರ ಹತ್ರ ಹೋಗ್ತಾ ಇದೆ? ಚೈನಾಗ್ ಹೊರಟೋಗುತ್ತೆ ಅಂತ ಏನಿಲ್ವಲ್ಲ. ಯಾವ ದೇಶದ ಹೆಸರನ್ನ ನೀವು ತಗೊಂಡ್ರೋ ಆ ದೇಶದ ಹೆಸರನ್ನ ನನಗೆ ತಗೊಳ್ಳೋಕ್ಕೂ ಇಷ್ಟ ಇಲ್ಲ. ಚೈನಾಕ್ ಹೋಗುತ್ತಾ ಏನು? ಇಲ್ಲ ನೇಪಾಳಕ್ಕೆ ಹೋಗುತ್ತಾ? ಎಲ್ಲೂ ಹೋಗಲ್ವಲ್ಲ. ಇಂಡಿಯಾದ ವಸ್ತುಗಳು ಇಂಡಿಯಾದಲ್ಲೇ ಇರ್ತವೆ. ಮತ್ತೆ ನಾವು ನಮ್ಗಳ ಬಗ್ಗೆ ಇವತ್ತಿನ ದಿನಾಂಕದಲ್ಲಿ ನಾವು ಯಾರ್ಯಾರು ಬೇರೆಯವರು ಅನ್ನೋ ಒಂದು ವಿಚಿತ್ರ ಭಾವನೆಗಳನ್ನ ಬೆಳೆಸಲಾಗಿದೆ. ಬೇರೆ ಎಲ್ಲಿಂದಲೋ ಇಳಿದು ಬಂದಿದ್ದೀವಿ ಅಂತ. ಬೇರೆ ಯಾವುದೋ ಪ್ರಪಂಚದವರು ಅನ್ನೋ ಥರ. ಮುಸಲ್ಮಾನರು, ಇಂಡಿಯಾದ ಮುಸಲ್ಮಾನರು. ನಾವು ಎಲ್ಲಿದ್ವಿ? 2 ಆಪ್ಷನ್ ಸಿಕ್ಕಿತ್ತು. ನಾನ್ ಪದೇ ಪದೇ ಈ ಮಾತು ಹೇಳ್ತಾ ಇರ್ತೀನಿ. ನಮ್ಮ ಹತ್ರ ಚಾಯ್ಸ್ ಇತ್ತು. ಆಗ ನಾವು ಚೂಸ್ ಮಾಡ್ಬೋದಾಗಿತ್ತು. ನಾವು ಇಂಡಿಯನ್ ಚೂಸ್ ಮಾಡ್ಕೊಂಡ್ವಿ. ಮತ್ತೆ ಚೆನ್ನಾಗಿ ಯೋಚನೆ ಮಾಡಿದ್ವಿ ನಾವು. ನಾನು ಯಾವಾಗ್ಲೂ ಹೇಳ್ತಿರ್ತಿದ್ದೆ, ನಮ್ಮ ಮಟ್ಟಿಗೆ ಇಂಡಿಯನ್ ಮುಸ್ಲಿಮ್ಸ್ ಮಟ್ಟಿಗೆ ವಾಸ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲೇ ಇಂಡಿಯಾಗಿಂತ ಒಳ್ಳೆ ಜಾಗ ಎಲ್ಲೂ ಇಲ್ಲ. ಬಟ್ ಇವತ್ತು ಎಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂದ್ರೆ, ಈಗ ಯೋಚಿಸ್ತಿದ್ದೀವಿ ಇದನ್ನ ಹೇಳ್ಬೇಕೋ ಹೇಳ್ಬಾರ್ದು ಅಂತ. ಅದೇ ತರ ಎದೆ ಉಬ್ಬಿಸ್ಕೊಂಡು ಈ ಮಾತು ಹೇಳೋ ಅವಶ್ಯಕತೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಸೊ ಆ ಸಿಚುವೇಶನ್ ಇಂದ ಹೊರಗೆ ತರೋ ಕೆಲಸ ನಿಮ್ ಜನಗಳದ್ದೇ ಅನ್ಸುತ್ತೆ. ಈಗ ನಿಮ್ಗೆ ಯೋಚನೆ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರಶ್ನೆಗಳು ಹೇಳ್ತಾ ಇವೆ. ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ, ತಮಿಳ್ನಾಡಲ್ಲಿ 1500 ವರ್ಷಗಳ ಹಳೆ ಒಂದು ಹಳ್ಳಿ ಇತ್ತು. ಅಲ್ಲಿ ಒಬ್ಬನೂ ಮುಸಲ್ಮಾನ ವಾಸ ಮಾಡ್ತಿಲ್ಲ. ಪೂರ್ತಿ ಹಿಂದೂ ಜನಗಳೇ ಇದ್ದಾರೆ. ಒಂದು ಮಂದಿರ ಇದೆ. ಅದನ್ನ ಕೂಡ ವಕ್ಫ್ ಬೋರ್ಡಿನ ಜಮೀನು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಒಂದ್ ವೇಳೆ ನಾನೊಂದು ಹೇಳ್ತೀನೀಗ, ಈ ನಿಮ್ಮ ಸ್ಟುಡಿಯೋ ಏನಿದೆ ಇದು ವಕ್ಫ್ ಬೋರ್ಡ್ನ ಜಮೀನು ಅಂತ. ನಾನು ಹೇಳಕ್ಕಾಗುತ್ತಾ ಆ ಮಾತನ್ನ? ಯಾರಾದ್ರೂ ಒಪ್ತಾರಾ? ಮತ್ತೆ ಏನ್ ಈ ಸಿಸ್ಟಮ್, ಇದಕ್ಕೋಸ್ಕರ ಯಾವ್ದೇ ಸಿಸ್ಟಮ್ ಇಲ್ವಾ ಇಲ್ಲಿ? ಈ ಕೋರ್ಟ್ಗಳನ್ನೆಲ್ಲ ಏನ್ ಫಾರ್ಮ್ ಮಾಡ್ತಾರಲ್ಲ, ಟ್ರಿಬ್ಯುನಲ್, ನ್ಯಾಷನಲ್ ಟ್ರಿಬ್ಯುನಲ್ ಅಲ್ಲಿ ಹೋಗುತ್ತೆ ಈ ಪ್ರಾಬ್ಲಮ್ಮು. ಕೇಸ್ ಟ್ರಿಬ್ಯುನಲ್ಗೆ ಹೋಗುತ್ತೆ. ಟ್ರಿಬ್ಯುನಲ್ ಫಾರ್ಮ್ ಮಾಡೋರು ಯಾರು? ನಾರ್ಮಲ್ ಕೋರ್ಟ್ ಆಗಿರುತ್ತೆ. ಒಂದು ನಾರ್ಮಲ್ ಕೋರ್ಟ್ಗೆ ಸ್ಪೆಷಲ್ ಆಕ್ಟ್ ನ ಅಡಿಲಿ ಟ್ರಿಬ್ಯುನಲ್ ಡಿಕ್ಲೇರ್ ಮಾಡಿ ಹೇಳ್ತಾರೆ ಇದು ವಕ್ಸ್ನ ಟ್ರಿಬ್ಯುನಲ್ ಅಂತ. ಆ ಟ್ರಿಬ್ಯುನಲ್ ಅಲ್ಲಿ ಏನು ಜಡ್ಜ್ಮೆಂಟ್ ಕೊಡೋರೇನಿರ್ತಾರಲ್ಲ, ಅಲ್ಲಿ ನಾನೊಂದು ಜನಗಳನ್ನ ಕೂರ್ಸಿರಲ್ವಲ್ಲ. ನೀವು ಮಾಡಕ್ಕಾಗಲ್ಲ ಅದೆಲ್ಲ. ಸರಿ ಬಿಡ್ರಪ್ಪ, ನೀವಿಬ್ರು ಮುಸಲ್ಮಾನರು, ನೀವಿಬ್ರು ಸೇರ್ಕೊಂಡು ಏನೋ ಮಾಡ್ತಿದ್ದೀರಿ ಅಂತ. ವಕ್ಸ್ ಬೋರ್ಡ್ ಅಂದ್ರೆ ನಿಮ್ಮ ಅರ್ಥದಲ್ಲಿ ಅದೇ ಅಲ್ವಾ, ಮುಸಲ್ಮಾನರು ಇದನ್ನೆಲ್ಲ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಒಂದ್ ವೇಳೆ ಯಾವ್ದಾದ್ರು ಇನ್ಸಿಡೆಂಟು ಈ ತರ ನಡೆದಿದೆ ಅಂತ ಇಟ್ಕೊಂಡ್ರೆ ಅವ್ರು ಹೇಳಿದ್ರಿಂದ ಎಲ್ಲ ಆಗ್ಬಿಡುತ್ತಾ ಹೇಳಿ? ಒಂದು ಪೂರ್ತಿ ಪ್ರಾಸೆಸ್ ಇದೆ ಇಲ್ಲಿ. ಬಗ್ಗೆ ಒಂದು ಏನ್ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ವಕ್ಫ್ ಎಲ್ಲಿ ಟವಲ್ ಹಾಕುತ್ತೋ ಆ ಜಮೀನು ವಕ್ಫ್ದಾಗೋಗುತ್ತೆ. ನೋಡಿದ್ರ, ನಂಗೆ ಇದ್ರ ಮೇಲೆ ಖಂಡಿತವಾಗ್ಲೂ ನೀವೊಂದು ಪ್ರತ್ಯೇಕವಾದ ಡಿಬೇಟ್ ಇಟ್ಕೊಳ್ಳಿ. ನಾನು ಪೂರ್ತಿ ತಯಾರಿ ಮಾಡ್ಕೊಂಡು ಬರ್ತೀನಿ. ನಿಮಗೆ ಹೇಳ್ತಿದ್ದೀನಿ ವಕ್ಸ್ತು ಹಕ್ಕು ಎಷ್ಟು ಜಾಗದ ಮೇಲಿತ್ತು ಮತ್ತೆ ಯಾವ ತರ ಅದ್ರ ವಿರುದ್ಧವಾಗಿ ತೀರ್ಪುಗಳು ಬಂದಿವೆ ಅಂತ. ಇದೇನು ಟ್ರಿಬ್ಯುನಲ್ ಇದೆ, ಈ ಟ್ರಿಬ್ಯುನಲ್ಲೇ ಸುಮಾರು ಟ್ರಿಬ್ಯುನಲ್ಗಳು ಈ ಸ್ಪೆಷಲ್ ಆಕ್ಟ್ ನ ಅಡಿಯಲ್ಲಿ ಫಾರ್ಮ್ ಮಾಡಲಾಗಿದೆ. ಔಕಾಫ್ತ್ ಮಾತ್ರ ಅಲ್ಲ, ಇನ್ನು ಹಲವು ವಿಷಯಗಳಿವೆ. ಇನ್ಕಮ್ ಟ್ಯಾಕ್ಸ್ ಇದೆ, ಫಲಾನ ಅಂದ್ರೆ ಇದ್ರ ಅರ್ಥ ಏನು? ಇದು ಖಂಡಿತ ಎಲ್ಲಾ ವಿಷಯಗಳಿಗಿಂತ ಮೇಲ್ ಹೊರಟೋಯ್ತು ಅಂತ ಅಲ್ಲ. ಖಂಡಿತ ಹಂಗಲ್ಲ ಅದು. ಈಗಂತೂ ಕೇಸ್ ಪಾರ್ಲಿಮೆಂಟ್ ಮುಂದಿದೆ, JPC ಮುಂದಿದೆ. ಒಂದು ಕೇಸು ಪಾರ್ಲಿಮೆಂಟ್ ಮತ್ತೆ JPC ಮುಂದೆ ಇದೆ. ಅದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಏನಿದೆ, ಅದು ಪಬ್ಲಿಕ್ ಡಿಸ್ಕೋರ್ಸ್ ಅಲ್ಲಿ ಒಂದು ಮಾತಿದೆ. ಅಂದ್ರೆ ಇದು ಇವರ ಮೂಗಿನ ನೇರಕ್ಕೆ ನಡೀತಿದೆ ಅಂತ. ಮತ್ತಿಷ್ಟೆಲ್ಲ ಜಮೀನು ಎಲ್ಲಿ ಹೋಗ್ತಿದೆ, ಮತ್ತೆ ವಕ್ಫ್ ಬೋರ್ಡ್ ಎಲ್ಲಿಂದ ಬರುತ್ತೆ ಹೇಳಿ? ಇಡೀ ವಕ್ಫ್ ಬೋರ್ಡ್ ಒಂದು ಸಿಸ್ಟಮ್ ನೋಡಿ, ಇವೆಲ್ಲ ಇನ್ನೆಲ್ಲೋ ಹೋಗ್ತಾ ಇದೆ ಅಂತ ಪಬ್ಲಿಕ್ ಹೇಳ್ತಾ ಇಲ್ಲ. ಈಗ ನಾನು ನಿಮ್ಗೆ ಒಂದು ಲೇಟೆಸ್ಟ್ ಉದಾಹರಣೆ ಕೊಡ್ತೀನಿ. ಶಿಮ್ಲಾ, ಅಲ್ಲಂತೂ ಯಾವತ್ತೂ ಹಿಂದೂ ಮುಸ್ಲಿಂ ಜಗಳ, ತಕರಾರು ಈ ಥರದ್ದು ಯಾವುದೇ ಘಟನೆ ನಡೆದಿರ್ಲಿಲ್ಲ. ಒಬ್ರು ಸಾಹೇಬ್ರು ಅಲ್ಲಿ ಒಂದು ಜಾಗದಲ್ಲಿ 4 ಮಹಡಿ ಮಸೀದಿ ಕಟ್ಬಿಟ್ರು. ಮತ್ತೆ ಅದನ್ನ ಹಿಡ್ಕೊಂಡು ಜನ ಬೀದಿಗಿಳಿದಿದ್ದಾರೆ. ಮತ್ತೆ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜನ ಹೇಳ್ತಿದ್ದಾರೆ, ಹೊರಗಿನಿಂದ ರೋಹಿಂಗ್ಯಾ ಮತ್ತೆ ಬಾಂಗ್ಲಾದೇಶಿ ಮುಸಲ್ಮಾನರನ್ನ ತಂದು ಇಲ್ಲಿ ತುಂಬಿಸ್ತಾ ಇದ್ದಾರೆ. ಅವ್ರುಗಳು ಬಂದು ನಮ್ಮ ವ್ಯಾಪಾರಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಮತ್ತಿನ್ನೂ ಇದೊಂದು ಪರ್ಟಿಕ್ಯುಲರ್ ಆಗಿ ನಾನು ಶಿಮ್ಲಾ ಬಗ್ಗೆ ನಿಮ್ಗೆ ಜವಾಬ್ ಕೊಟ್ರೆ ಅದು ಬಿಲ್ಕುಲ್ ಅಲ್ಲಿಗೆ ಅದು ಫೋಕಸ್ ಆಗ್ಬಿಡುತ್ತೆ. ನಾನ್ ಮಾತಾಡ್ಬೇಕು ಅಂತಿರೋದು ಒಂದು ಪ್ರಾಜೆಕ್ಟ್ದು, ಒಂದು ಸಿಸ್ಟಮ್ ಪ್ರಕಾರದಲ್ಲಿ ಏನೇನ್ ಸಮಸ್ಯೆ ಇದೆಯೋ ಅದನ್ನ ಸರಿ ಮಾಡ್ಬೇಕಾಗಿದೆ. ಪ್ರತಿ ಸಿಸ್ಟಮ್ನಲ್ಲಿ, ಪ್ರತಿ ಜಾಗದಲ್ಲಿ, ಪ್ರತಿ ಆಕ್ಟ್ ಅಲ್ಲಿ, ಪ್ರತಿ ಅಮೆಂಡ್ಮೆಂಟ್ ಅಲ್ಲಿ ಇರ್ಬೇಕಿದು. ಆದ್ರೆ ಆ ಕನ್ಸರ್ನ್ ಯಾವ ಕನ್ಸರ್ನ್ ಸೊಸೈಟಿ ಭಾಗದಾಗಿದೆಯೋ
ಅದನ್ನ ಕನ್ಸಲ್ಟ್ ಮಾಡಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಅದನ್ನ ಸರಿ ಮಾಡೋ ಅಗತ್ಯ ಇದೆ. ನಂದು ಒಂದು ಮಾತು ಇದ್ರ ಜೊತೆಗೇನೆ, ಯಾಕಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಶಿಮ್ಲಾ ಬಗ್ಗೆ ಕೇಳಿದ್ರಿ. ನಾನು ಶಿಮ್ಲಾದ ಬಗ್ಗೆ ನನಗೆ ಎಷ್ಟು ಗೊತ್ತೋ 2 ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಒಂದ್ ಮಾತಿದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ಇದ್ರಲ್ಲಿ 2 ಭಾಗ ಇರುತ್ತೆ. ಮೊದಲನೇದಾಗಿ ಪರ್ಮಿಷನ್ ತಗೊಂಡ್ರಿ, ಸ್ವಲ್ಪ ಜಾಸ್ತಿ ಜಾಗ ಕಟ್ಬಿಟ್ರು, ಅದರಲ್ಲೂ ಸಿಸ್ಟಮ್ ಅಲ್ಲಿ ಪರಿಹಾರ ಇದೆ. ಒಂದು ಭಾಗನ ಕೆಡಲಾಗುತ್ತೆ, ಇಲ್ಲ ಅದನ್ನ ಅದೇನು ಡ್ಯಾಮೇಜ್ ಮಾಡ್ಲಾಗುತ್ತೆ, ಇಲ್ಲ ಅಂದ್ರೆ ಜುರ್ಮಾನೆ ಕಟ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ನಾರ್ಮಲೈಸ್ ಮಾಡ್ಲಾಗುತ್ತೆ. ಅಂದ್ರೆ ನಾರ್ಮಲ್ ಸಿಸ್ಟಮ್ ಅಲ್ಲಿ ನಡೆಯೋ ಹಾಗೆ. ಆ ಸಿಸ್ಟಮ್ ಅಲ್ಲಿ ಯಾವುದೇ ವಸ್ತು ಅದು ಇಂಡಿವಿಜುವಲ್ ಅಲ್ಲದೆ ಇರ್ಬೋದು, ಇಲ್ಲ ಸೊಸೈಟಿದಾಗೆ ಇರ್ಬೋದು, ಯಾವ್ದಾದ್ರು ಎಲ್ರ ಪಾಲಿಗೂ ಒಂದ್ ಸಿಸ್ಟಮ್, ಒಂದ್ ಕಾನೂನು ಮಾಡ್ಲಾಗಿದೆ, ಅದ್ರ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಲಾಗುತ್ತೆ. ಯಾರಿಗೂ ಇದರಲ್ಲಿ ರಿಯಾಯಿತಿ ಸಿಗೋಲ್ಲ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಇದು ಅಂದ್ರೆ ವ್ಯಾಪಾರಿಗಳನ್ನ ಕಬ್ಜಾ ಮಾಡ್ಕೊಂಡ್ರು. ಸರಿ, ರೋಹಿಂಗ್ಯಗಳಿದ್ದಾರೆ. ಸೊ ಯಾರಾದ್ರೂ ನನ್ನ ರೋಹಿಂಗ್ಯ ಅನ್ನೋದಕ್ಕೆ ತುಂಬಾ ಸುಲಭ, ಯಾಕಂದ್ರೆ ನನ್ನೊಂದು ಖಾಸ ಗುರುತಿದೆ. ಸೊ ನಾನು ರೋಹಿಂಗ್ಯ ಆಗ್ಬಿಟ್ಟೆ. ಈ ಥರದ ತಪ್ಪುಗಳು ನೀವು ಒಂದ್ ಸಿಸ್ಟಮ್ ಅಲ್ಲಿ ಹೋಗಿ ನೀವೇ ನೋಡಿ. ಇಂಟೆಲಿಜೆನ್ಸ್ ಏಜೆನ್ಸಿ ನಮ್ಮ ಹತ್ರ ಇದೆ, ಇನ್ನು ಏನೇನೋ ಇದೆ. ಒಂದ್ ವೇಳೆ ಒಬ್ಬ ವ್ಯಕ್ತಿ ದಿಲ್ಲಿನವನಾಗಿದ್ರೆ, ಈಗ ನೀವೇ ನೋಡ್ತಿರ್ಬೋದು ಎಷ್ಟೆಲ್ಲ ಜಾಗದಲ್ಲಿ ಏನೆಲ್ಲ ನಡೀತಿದೆ ಅಂತ. ಚಮೋಲಿನೆಲ್ಲ ಆಗಿತ್ತು. 50 ವರ್ಷದಿಂದ ಒಬ್ಬ ಅಲ್ಲಿ ವಾಸ ಇದ್ದಾನೆ. ಅವನು ಬಲವಂತವಾಗಿ ಓಡ್ ಹೋಗ್ಬೇಕಾಗ್ ಬಂತು. ಅವನದೇನು ತಪ್ಪಿರ್ಲಿಲ್ಲ, ಒಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂತ ನೀವು ಇಡೀ ಸಮಾಜಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಇಲ್ಲಿ. ಮತ್ತೆ ಮೆಜಾರಿಟೇರಿಯನ್ ಯೋಚನೆ ಮಾಡಿ ಹೇಳಿದ್ರೆ ಆದ್ರಿಂದ ದೇಶಕ್ಕೆ ಒಳ್ಳೇದಾಗಲ್ಲ. ನೋಡಿ, ಒಂದು ಯೋಚನೆ ಇದೆ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದೇನೋ. ಅದೇನಂತಂದ್ರೆ, ಉತ್ತರಾಖಂಡಲ್ಲಿ ಸುಮಾರು ಅಂತ ಜಾಗಗಳಿವೆ. ಹಿಮಾಚಲದ ಬಗ್ಗೆ ನಾವು ಮಾತಾಡಿದ್ವಿ, ಗುಜರಾತಲ್ಲಿ ಒಂದಷ್ಟು ಜಾಗಗಳಿವೆ. ಇವುಗಳ ಬಗ್ಗೆ ಏನ್ ಇಂಪ್ರೆಷನ್ ಇದೆ ಅಂತಂದ್ರೆ, ಆ ಜಾಗಗಳಲ್ಲಿ ಮುಸಲ್ಮಾನರನ್ನ ಬೇರೆ ಜಾಗಗಳಿಂದ ತಂದು ವಾಸಕ್ಕೆ ಬಿಡ್ತಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶಿಯಿಂದ ಬಂದಿರೋರಿದ್ದಾರೆ, ಅದರಲ್ಲಿ ರೋಹಿಂಗ್ಯಾ ಮುಸಲ್ಮಾನರಿದ್ದಾರೆ. ಮತ್ತೆ ಈ ಜಾಗಗಳ ಡೆಮೋಗ್ರಫಿ ಬದಲಾಗ್ತಾ ಹೋಗ್ತಿದೆ. ಒಂದ್ ವೇಳೆ ಎಲ್ಲಾದ್ರೂ ಈಗ ಚಮೋಲಿನ ತಗೊಳ್ಳಿ, ಎಷ್ಟ್ ಫ್ಯಾಮಿಲಿ ಇತ್ತು ಅದನ್ನು ನೋಡ್ಬೇಕು ನೀವು. ಇಲ್ಲಿನ ಕತೆ ಏನಿದೆ ನೀವೇನೀಗ ಹೇಳ್ತಾ ಇದ್ದೀರಲ್ಲ, ಅಲ್ಲೂ ನೋಡಿ ಎಷ್ಟು ಫ್ಯಾಮಿಲೀಸ್ ಇದೆ, ಮತ್ತೆ ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಿ ನಿಮ್ಮ ಹತ್ರ ಹೆಂಗೋ ಒಂದು ಟೀಮ್ ಇದೆಯಲ್ಲ, ಆಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆ ಟೋಟಲ್ ಎಷ್ಟಿದ್ದಾರೆ, ಮತ್ತೆ ಟೋಟಲ್ ಅಲ್ಲಿ ಈ ಜನ ಎಷ್ಟಿದ್ದಾರೆ ಅಂತ. ಮತ್ತೆ ಇವ್ರುಗಳಲ್ಲಿ ಹಳುಬ್ರೆಷ್ಟು ಮತ್ತೆ ಹೊಸಬ್ರೆಷ್ಟು ಅಂತಾನೂ ಗೊತ್ತಾಗುತ್ತೆ. ಯಾರೋ ಬಿಸ್ನೆಸ್ ಮಾಡೋಕೆ ಒಂದ್ ಜಾಗಕ್ಕೆ ಹೋಗಿದ್ರೆ, ಸೊ ಅವನಲ್ಲಿಗೆ ಹೆಂಗ್ ಬಂದ, ಅವನೆಲ್ಲಿಂದ ಬಂದವನು, ಅವನ ಬ್ಯಾಕ್ಗ್ರೌಂಡ್ ಏನು, ಇದಂತೂ ಇಡೀ ಸ್ಟೇಟ್ಸ್ ಅಲ್ಲಿ ಇದೊಂದು ಏಜೆನ್ಸಿ ಇದೆ, ಇಡೀ ಸಿಸ್ಟಮೇ. ಅವ್ರನ್ನ ಸುಮಾರು ವಿಷಯಗಳಿಗೆ ತಳಕ್ ಹಾಕ್ತಾರೆ. ಅವ್ರಂತಾರೆ, ಇವ್ರುಗಳು ಬಂದಿದ್ರಿಂದ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಹಾಳಾಗಿದೆ, ಇವ್ರುಗಳು ಬಂದಿದ್ರಿಂದ ಪ್ರತಿದಿನ ಜಗಳಗಳು. ಈಗ ನಂಗೆ ನಾನು ಅಕಸ್ಮಾತ್ ಆಗಿ ನೋಡ್ದೆ 4 ದಿನಕ್ಕಿಂತ ಮುಂಚೆ, ಮೋಸ್ಟ್ಲಿ ನಿಮ್ದೇ ಚಾನಲ್ ಇರ್ಬೇಕದು. ಅಲ್ಲಿನ ಒಬ್ಬ ಲೋಕಲ್ ವ್ಯಕ್ತಿ ಮಾತಾಡ್ತಾ ಹೇಳ್ತಿದ್ದ, ನೋಡಿ ನೀವು ಒಂದೊಂದು ಉದಾಹರಣೆ ಕೊಡಿ, ಕಳೆದ 2 ವರ್ಷಗಳಲ್ಲಿ ಎಷ್ಟು ಕೇಸ್ ಆಗಿವೆ ಅಂತ. ಇವತ್ತೇನೋ ನೀನ್ ಹೇಳ್ತಿದ್ದೀರಾ, ನೀವೀಗ ಕೋಪದಲ್ಲಿದ್ದೀರಾ, ಹೊಡೆದಾಡೋದಿದೆ, ಒಂದ್ಯಾವ್ದೋ ಘಟನೆ ಆಗಿರ್ಬೋದು, ಆದ್ರೆ ಇದಕ್ ಮೊದ್ಲು ನೋಡಿ 2 ವರ್ಷದಲ್ಲಿ ಎಷ್ಟು ಇನ್ಸಿಡೆಂಟ್ ಆಗಿದೆ ಈ ತರದ್ದು ಅಂತ. ಚರ್ಚೆ ಯಾವತ್ತೂ ಸತ್ಯಾಂಶಗಳ ಮೇಲೆ ನಡಿಬೇಕಾಗಿರುತ್ತೆ. ರಿಯಾಲಿಟಿನೇ ಬೇರೆ ಇದೆ, ಪರ್ಸೆಪ್ಷನ್ನೇ ಬೇರೆ ಇರುತ್ತೆ. ದುರಾದೃಷ್ಟ ಏನಪ್ಪಾ ಅಂದ್ರೆ, ಒಂದು ಪರ್ಸೆಪ್ಷನ್ ನ ಹುಟ್ಟಾಕಿದ್ದಾರೆ, ಅದರಲ್ಲಿ ಈಗ ನೀವು ಪರ್ಸೆಪ್ಷನ್ ಮಾಡ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿಲ್ಲ ಅಂತ. ಇಲ್ಲ, ನಮ್ಮ ಪರ್ಸೆಪ್ಷನ್ ಅಲ್ಲಿ ಇದು ಪರ್ಸೆಪ್ಷನ್ ಅಲ್ಲ, ಇದು ರಿಯಾಲಿಟಿ. ಯಾರನ್ನ ಕನ್ಸಲ್ಟೇಷನ್ ಮಾಡಿದ್ದಾರೆ ಅಂತ ಹೇಳಿ, ನಾನು ಪಾರ್ಲಿಮೆಂಟ್ ಅಲ್ಲಿ ಕಿರಣ್ ರಿಜಿಜು ಏನಿದ್ದಾರೆ ಬಿಲ್ ಪ್ರೆಸೆಂಟ್ ಮಾಡಿದ್ರಲ್ಲ, ಅವ್ರ ಮಾತನ್ನ ಕೇಳ್ತಿದ್ದೆ. ಅವ್ರು ಹೇಳ್ತಿದ್ರು, ಇದರ ಬೇಸಿಸ್ ಸಚ್ಚಾರ್ ಕಮಿಟಿ ರಿಪೋರ್ಟ್, ಇದರ ಬೇಸಿಸ್ ಜೆಪಿಸಿಯ ಹಿಂದಿನ ರಿಪೋರ್ಟು ಅಂತ. ಮತ್ತೆ ನಾವು ಲಕ್ಷಾಂತರ ಜನರಿಂದ ಡೆಲ್ಲಿಲಿ, ಪಾಟ್ನಾಲಿ, ಬಂಗಾಳದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಕನ್ಸಲ್ಟೇಷನ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿದಾರಲ್ವಾ. ಅವ್ರ ಕ್ಲೇಮ್ ಇದು. ಮತ್ತೆ ನಮ್ ಕ್ಲೇಮ್ ಏನು ಅಂದ್ರೆ, ಕನ್ಸಲ್ಟೇಷನ್ ಆಗೇ ಇಲ್ಲ ಅಂತ. ಕನ್ಸಲ್ಟೇಷನ್ಗೆ ಒಂದು ಪ್ರಾಸೆಸ್ ಇರುತ್ತೆ, ಮತ್ತೆ ಆ ಪ್ರೊಸೆಸ್ಸು ಓಪನ್ ಇರುತ್ತೆ. ಆ ಓಪನ್ ಪ್ರೊಸೆಸ್ನ ನೀವು ಅವ್ರ ಹತ್ರ ಕೇಳಿ, ಅವ್ರು ಹೇಳ್ಬಿಡ್ಲಿ ನೋಡೋಣ, ನಾನು ಒಪ್ಕೊಂಡ್ಬಿಡ್ತೀನಿ. ಅಂದ್ರೆ ನೀವು ಹೇಳ್ತಿರೋದು ಕನ್ಸಲ್ಟೇಷನ್ ಮಾಡಿ ಒಂದ್ ವೇಳೆ ಬದಲಾವಣೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನ್ಯಾಯದ ರೀಸನೇಬಲ್ ಬದಲಾವಣೆ ಬೇಕೋ ಅದಂತೂ ಬೇಕೇ ಬೇಕಲ್ವಾ. ಅಂದ್ರೆ ನಾನು ಅವಾಗ್ಲೇ ಹೇಳಿದಾಗ SGPC ತರನೇ ನಡೀಬೇಕು. ಇದು ಕೂಡ ಇದರ ಫಾರ್ಮೇಶನ್ ವರ್ಕ್ಸ್ ಬೋರ್ಡ್ಗಳ್ದು SGPC ತರನೇ ಆಗ್ಬೇಕು. ಸೊ ಎಲ್ಲ ಸಜೆಷನ್ಸು ಈಗ ಪಾರ್ಲಿಮೆಂಟ್ ಅಲ್ಲಿ ಜೆಪಿಸಿ ಮುಂದೆ ಹೋಗುತ್ತಾ? ನಾನಂತೂ ಕಳಿಸ್ತಾನೆ ಇದ್ದೀನಿ, ನನಗೆ ಏನಾಗುತ್ತೋ ಅದನ್ನ ಕಳಿಸ್ತಾನೆ ಇದ್ದೀನಿ ಅವ್ರಿಗೆ. ಅದ್ರ ಜೊತೆಗೆ ಬೀದಿನಲ್ಲೂ ಧ್ವನಿ ಎತ್ತುತ್ತೀರಾ? ಅವಶ್ಯಕತೆ ಇದ್ರೆ ಖಂಡಿತ ಹೋಗ್ತೀವಿ, ಬೀದಿಗೂ ಇಳಬೇಕಾಗುತ್ತೆ. ನಾನು ಇದೇ ಅಲ್ವಾ ಡೆಮೋಕ್ರಸಿ ನಡೆಯೋ ರೀತಿನೂ. ಡೆಮೋಕ್ರೆಟಿಕ್ ವಿಧಾನದಲ್ಲಿ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ಲೇಬೇಕಾಗುತ್ತಲ್ವಾ. ಬಿಲ್ಕುಲ್ ಖಂಡಿತ ಮಾಡ್ತೀವಿ. ಒಂದ್ ವೇಳೆ ಅವಶ್ಯಕತೆ ಬಿದ್ರೆ ಅದನ್ನು ಮಾಡ್ತೀವಿ, ಮಾಡ್ಲೇಬೇಕಾಗತ್ತೆ.